ವಂದನೆಗಳು ಸ್ನೇಹಿತರೆ, ಸ್ವಾಗತ. ನವೆಂಬರ್ ತಿಂಗಳ ವೃಶ್ಚಿಕ ರಾಶಿ ಗೋಚಾರ ಫಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಯ ಚೆನ್ನಾಗಿದೆ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಸಾಮಾನ್ಯವಾಗಿ ಏನಾದರೂ ತೊಂದರೆ ಇದ್ದರೆ ವೈದ್ಯರಿಗೆ ತೋರಿಸ್ಕೊಳ್ಳೋದು ಉತ್ತಮ. ಹಣಕಾಸಿಗೆ ಸಂಬಂಧಪಟ್ಟಂತೆ ಒಳ್ಳೆ ಧನಲಾಭ ಇದೆ. ಉದ್ಯೋಗಸ್ಥರಾದರೆ ಪ್ರಮೋಷನ್ ಸಿಗೋದು, ಸ್ಯಾಲ್ರಿ ಹೈಕ್ ಆಗೋದು, ಇನ್ಸೆಂಟಿವ್ಸು, ಬೋನಸ್ ಇಂಥ ಎಲ್ಲ ಸುಖ ಇದೆ. ವ್ಯಾಪಾರಸ್ಥರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಒಳ್ಳೆ ಲಾಭ ಇದೆ. ಮತ್ತು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುವಂಥ ಪ್ಲ್ಯಾನ್ ಇದ್ದರೆ ಅದು ಸಾಧ್ಯ ಆಗುತ್ತೆ. ಮತ್ತು ಭೂಮಿಯಿಂದ ಲಾಭ, ಗೃಹ ಲಾಭ, ವಾಹನ ಲಾಭ ಎಲ್ಲದಕ್ಕೂ ಸಮಯ ಚೆನ್ನಾಗಿದೆ. ನೀವು ಖರೀದಿ ಮಾಡೋದಕ್ಕೆ ಅಥವಾ ಮಾರಾಟ ಮಾಡುವಂಥ ಪ್ಲ್ಯಾನ್ ಇದ್ದರೆ ಅದನ್ನು ಮುಂದುವರಿಸ್ಬೋದು, ಸಮಯ ಚೆನ್ನಾಗಿದೆ. ಅದರ ಒಂದು ಎಚ್ಚರಿಕೆ ಮಾತು ಏನು ಅಂದರೆ, ನೀವು ತುಂಬ ಮುಖ್ಯವಾದವ್ರ ಹತ್ರ, ಅಂದರೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಹತ್ರ ದುಡುಕಿ ಮಾತಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾತಾಡಿ. ಅದರಲ್ಲೂ ನೀವು ಉದ್ಯೋಗಸ್ಥರಾದರೆ ನಿಮ್ಮ ಮೇಲಧಿಕಾರಿಗಳ ಜೊತೆ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಕೋರ್ಟ್ಗೆ ಸಂಬಂಧಪಟ್ಟಂಥ ಕಾರ್ಯಗಳೇನಾದರೂ ಇದ್ದರೆ ನಿಮಗೆ ಜಯ ಆಗತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರ ಚೆನ್ನಾಗಾಗತ್ತೆ, ಹಾಗಾಗಿ ಒಳ್ಳೆ ಧನಲಾಭ ಇದೆ. ಮತ್ತು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಅದನ್ನು ಮುಂದುವರಿಸ್ಬೋದು, ಸಮಯ ಚೆನ್ನಾಗಿದೆ. ಕುಟುಂಬ ಮತ್ತು ಬಂಧು ಮಿತ್ರರ ಸುಖ ಚೆನ್ನಾಗಿದೆ, ಇವರಿಂದ ಲಾಭ ಸಿಗತ್ತೆ. ಪರಿಹಾರದ ಬಗ್ಗೆ ನೋಡೋದಾದರೆ, ಮಂಗಳವಾರದ ದಿನ ಹುರುಳಿಕಾಳನ್ನ ದಾನ ಕೊಡಬೇಕು. ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ದಾನ ಕೊಡ್ಬೋದು. ಯಾರಿಗೆ ಬೇಕಾಗಿದ್ದರೂ ದಾನ ಕೊಡ್ಬೋದು. ಅಥವಾ ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಮನೆ ಹತ್ರನೇ ಪಕ್ಷಿಗಳಿಗೆ ಬೇಕಾಗಿದ್ದರೂ ತಿನ್ನಿಸ್ಬೋದು. ಮತ್ತು ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳಿಗೆ ಅಥವಾ ಸಾಯಿಬಾಬಾ ಸ್ಮರಣೆ ಮಾಡೋದರಿಂದ ಉತ್ತಮ ಫಲ ಸಿಗತ್ತೆ.